ಏನಾರ ಇದ್ದಿತೋ ನಮ್ಮ ಊರಾಗ ಹಳಿಯ ಬಂದು ಉಳುದಾನ್ರಿ ಅತ್ತಿ ಮನೆಯಾಗ ಹಳಿಯ ಬಂದು ಉಳುದಾನ ಅತ್ತಿ ಮನೆಯಾಗ ಬಂದವರೆಲ್ಲ ಬೇರೆ ಬಿಟ್ಟಾರೋ ಎಪ್ಪ ಊರಾಗ ಬೀಚಿ ತಿರಬೇಕೊಂದು ಕಾಲ ಮುಂದಿನಾಗ ಜಾಗ ಉಳ್ಕಂಡೈತೆ ಅಳಿಯನ ಮೇಲೆ ಅತ್ತಿ ಮಾವಾಗ ಏನಾರ ಇದ್ದಿದ್ದು ನಮ್ಮ ಊರಾಗ ಅಳಿಯ ಬಂದ ಉಳೋದಾನ ಅತ್ತಿ ಮನೆಯಾಗ ಅಳಿಯ ಬಂದ ಉಳೋದಾನ್ರಿ ಅತ್ತಿ ಮನೆಯಾಗ ಮಕ್ಕಳ ಮೇಲೆ ಹೆಚ್ಚಿನ ಕಾಳಜಿ ಇರ್ತೈತ್ರಿ ತಾಯಿಗೆ ಯಜ್ಞ ಕೆಬರಿ ಕೆಬರಿ ದಾಂಡ ಕೆಬರಿ ಕೊಡ್ತಾಳ ಮಗಳಿಗೆ ಮಕ್ಕಳ ಮೇಲೆ ಹೆಚ್ಚಿನ ಕಾಳಜಿ ಇರ್ತೈತ್ರಿ ತಾಯಿಗೆ ಯಜ್ಞ ಕೆಬರಿ ಕೆಬರಿ ದಾಂಡ ಕೆಬರಿ ಕೊಡ್ತಾಳ ಮಗಳಿಗೆ ಮಕ್ಕಳಕ್ಕಿಂತ ಹೆಚ್ಚಿನ ಕಾಳಜಿ ಮಕ್ಕಳಕ್ಕಿಂತ ಹೆಚ್ಚಿನ ಕಾಳಜಿ ಉಳ್ಕಂಡೈತೆ ಅಳಿಯನ ಮೇಲೆ ಅತ್ತಿ ಮಾವಾಗ ಉಳ್ಕಂಡೈತೆ ಅಳಿಯನ ಮೇಲೆ ಅತ್ತಿ ಮಾವಾಗ ಏನಾರ ಇದ್ರೆ ಒಂದು ಕೇಳಿದೆ ಬಳಿರೇ ಎಲೈ ಮಲ್ಲವ ರಂಗಧ್ವಜ ಕನಕಾಂಬರ ಬಂತೊಂದು ತುಳುಕುವ ವೀರಭದ್ರೇಶ್ವರನ ಶೌರ್ಯ ಧೈರ್ಯಕ್ಕೆ ಈ ಮೃಗರಾಜನ ಅರ್ಪಟಕ್ಕೆ ಬೃಹತ್ ಕುನ್ನಿಗಳನ್ನಿಬ್ಬರಗಾಗಿ ವಿಪ್ರಾರ್ಜಿತ ಮನುಷ್ಯರಾಗಿ ತಮ್ಮ ಮುಕುಟಗಳನ್ನು ಇಂಥ ವೀರಾತಿ ವೀರನಂತಾರೆಂದು ಮಾತನಾಡಿಸುವ ನೀನು ದಾವಲಾಯಿದರನೇ ಸರಿಯಿಂದಕ್ಕೆ ಜಂಚರನೇ ಓ ದೇವ ನಾವುದಾರೆಂದರೆ ಹಲ್ಲು ಇಲ್ಲದವರಿಗೆ ಬೆಲ್ಲ ಕೊಡಬಾರದು ಮುದುಕರಿಗೆ ಮದುವೆ ಮಾಡಬಾರದು ಮಕ್ಕಳ ಕೈಗೆ ಬಂದ ಮೇಲೆ ತಂದೆಯು ಹಿರಿತನ ಮಾಡಬಾರದು ನನ್ನ ಹೆಂಡತಿ ಪತಿವ್ರತೆ ಅಂತೇಳಿ ತವರು ಮನೆಯಲ್ಲಿ 6 ತಿಂಗಳು ಬಿಡಬಾರದು ಬಿಟ್ಟರೂ ಚಿಂತೆ ಇಲ್ಲ ವಾರಕ್ಕೊಮ್ಮೆ ಹೋಗಲು ಮಾತ್ರ ಮರೆಯಬಾರದು ಈ ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು ಅಂತ ಗುರುವಿನ ಪಾದವನ್ನು ಹಿಡಿದು ಬಂದು ಮಾತನಾಡಿಸುವ ಸಂತ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಈ ಪಟವಿತ್ತಲ ಮಟ್ಟದಳ ಮಪ್ಪದಿಂದ ಎಣ್ಣೆಗೆ ಎದುರಾಗಿ ಬಂದ ನರಹದ ಮರಗಳನ್ನು ಹೀರಾಡಿ ಕಟಬಲಿಗಳ ಮತ ಮುರಿದ ಒಡಬಡಿದ ಗುಡಿ ಗುಡಿಕೆಂಬ ಸಿಂಹ ಬಪ್ಪೆಗನ್ನಿಟ್ಟರೆ
ಲೋಕವೇ ಅಪ್ಪರಿಸಿತು. ಭೂಪತಿ ಊರ್ಜಿತ ಮಾತ ಎನ್ನ ತೇಜ ಪ್ರಾಬಲ್ಯಕ್ಕೆ ತೇಜ ನಿಧಿಯಾದ ಸೂರ್ಯನ ಎಲ್ಲರನ್ನು ಸದಾ ವೈರತ್ವವನ್ನು ಸಾಧಿಸದೆ ಮುಂದೇನು ಉತ್ಪತ್ತಿಯಾಗುವುದೆಂಬ ಭೀತಿಯಿಂದ ಶತ್ರುತ್ವ ವಹಿಸದೆ ಕೈದನು. ಎಲ್ಲ ಸಾರಥಿ ಭೂಪತಿ ಗುಟುಕು ಅಡಗಿದ್ದು ಮಿಂಚು ಕ್ಷಣಿಕವಾಗಿತ್ತು. ಎಲ್ಲ ಪರಾಕ್ರಮಕ್ಕೆ ಸಂಶಯ ಮಾನಸನು ತನ್ನ ಕರ್ತವ್ಯಗಳನ್ನು ಬಿಟ್ಟು ಮೃತ್ಯುಂಜಯನ ಬೆಳ್ಳಿ ಬೆಟ್ಟವನ್ನು ಇಳಿಯದೆ ಅಲ್ಲಿಯೇ ಕುಳಿತನು. ಎಲ್ಲ ಸಾರಥಿ ಭೂಪತಿ ನಾರಾಯಣನು ಕ್ಷೀರ ಸರದಿಯಲ್ಲಿ ಮಾಡಿದನು. ಕಮಲಾಸನನು ತನ್ನ ವಾಹನವನ್ನು ಕಟ್ಟಿದನು. ಕಾಲಾಡಿಗಳ ಶೀಲ ಪ್ರಭಾವದಿಂದ ಕಾಲ ಭೈರವನಂತೆ ಗುಡಿಗುಡಿಸಿ ಸಿಂಹ ಬಬ್ಬೆಗೆ ನಿಟ್ಟರೆ 56 ದೇಶಾಧಿಪತಿಗೆ ಎತ್ತೆತ್ತಲು ಅಡಗಿದರು. ಮಚ್ಚ ನಗರವನ್ನು ಸ್ವಚ್ಛೆಯಿಂದ ಪರಿಪಾಲಿಸುವ ವಿರಾಟ ಭೂಪನಿಗೆ ಭಾವ ಮೈದಲನಾದ ಬಳಿರ ಶತಸಿಂಹ ಶಕ್ತಿ ಬಲವುಳ್ಳ ಕೀಚಕ ಮಹಾರಾಜನೆಂದು ಜಯಬೇರಿಯನ್ನು ವಹಿಸುವಂತನಾದ ಸಾರಥಿ ಎಂಬ ಪೂಜೆ ಕುಣಿದಾಡುತ್ತಿರುವ ವೀರ ಕೀಚಕ ಮಹಾರಾಜರೈವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಬಂಗಾರದ ಕೆತ್ತನೆಗಿಂತ ಕೆತ್ತಿದ ಶೃಂಗರಿಸುವ ಸಭಾರಂಗಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ನಮ್ಮ ಅಕ್ಕಯ್ಯಲಾದ ಸುಧಿಷ್ಠಾ ದೇವಿಯನ್ನು ಕಾಣುವುದಕ್ಕೋಸ್ಕರ ಬರೋಣವಾಯಿತು ಕಂಡಿಯ ಸಾರಥಿ. ತಿಳಿಯಿದೆ ನಾನು ಬಂದ ಸಂಗತಿ. ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಬಳಿ ರೇಗಲೈ ಸಾರಥಿ ಭೂಪತಿ ಸುಧಿಷ್ಠ ಪರಮಚ್ಚರ್ಯದ ರೀತಿ. ಅದೇನು ದೇವ? ಇವತ್ತಿನ ದಿನ ಅಕ್ಕನ ಸಮಸ್ಥಾನವೇ ಒಂದು ರೀತಿಯಾಗಿ ಕಾಣುವುದಲ್ಲ. ಹೌದು ದೇವ. ಮುತ್ತಿನ ಗೊಂಚಲಗಳಿಂದಲೂ ಮರಕದ ತೆನೆಗಳಿಂದಲೂ ಗಿಂಡೆ ಮಣಿಯಿಂದಲೂ ಎಷ್ಟು ಸುಂದರವಾಗಿ ಪರಿಶೋಧಿಸುವುದಲ್ಲ. ಹೌದು ದೇವ. ಇರಲಿ ಎಲ್ಲ ಈ ಚಾರಣೆ ದೇವ. ವೀರಾತಿ ವೀರ ಕೀಚಕ ಮಹಾರಾಜನು ಬಂದ ಮಹದ್ವಾರದಲ್ಲಿ ನಿಂತಿರುವನೆಂದು ನಮ್ಮ ಅಕ್ಕಯ್ಯಲಾದ ಸುಧಿಷ್ಣಾ ದೇವಿಗೆ ತಿಳಿಸು ಕಂಡಿಯ ಸಾರಥಿ. ಹೋಗನಿ ಜಾಗ್ರತೆ. ಒಳ್ಳೆಯದು ಭೂಪತಿ. ಸುಧಿಷ್ಣ ನಾಗನಹಳ್ಳಿ ಗಾದ್ಲಿಂಗೌಡ ಇವರು. ಶ್ರೀರಂಗನಾಥ ಅಭಯ ಪ್ರದಾತ, ಶ್ರೀರಂಗನಾಥ ಅಭಯ ಪ್ರದಾತ, ಪಂಡರೀಪುರವಾಸ, ಪಂಡರೀಪುರವಾಸ.
ಸುಖ ಶ್ರೀರಂಗನಾಥ ಅಭಯ ಪ್ರದಾತ ಶ್ರೀರಂಗನಾಥ ಶ್ರೀರಂಗನಾಥ ಅಭಯ ಪ್ರದಾತ ಶ್ರೀರಂಗನಾಥ ಅಭಯ ಪ್ರದಾತ ಸಿರುವಾರ ಮಲ್ಲೇಶಿ ಒಂದು ಹೂವಿನ ಹಾರ, ದೇವರ ಮನೆ ವೆಂಕಟೇಶ್ ಒಂದು ಹೂವಿನ ಹಾರ ಮತ್ತು 1001 ರೂಪಾಯಿ ಮಾಡಿರ್ತಾರೆ ಕೀಚಕನ ಪಾತ್ರ ಮಾಡಂತವರಿಗೆ. ನಮೋ ನಮೋ ಅಕ್ಕಯ್ಯ. ಶುಭವಾಗಲಿ ಮೇಲೆ ಕೇಳು ಅನುಜಾಗ್ರಣಿ ನೀನೇ ಧೀಮಣಿ. ಅಹೋ ಅಗ್ರಜೆ ಅನುಜನೇ ನಿಮ್ಮ ಪುತ್ರನಾದ ಉತ್ತರನು ಪುತ್ರಿಯಲಾದ ಉತ್ತರೆಯು ಪಾಪನಾದ ವಿರಾಟ ಭೂತನು ಮತ್ತು ನಿಮ್ಮ ಪ್ರಜಾ ಪರಿವಾರವೆಲ್ಲ ಕ್ಷೇಮವೇನಮ್ಮ ಅಗ್ರಜೆ. ಅನುಜನೇ ಅಕ್ಕಯ್ಯ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಸಮ್ಮಾನ ಇಲ್ಲಿಗೆ ಘಮ್ಮನೆ ಮಾಮ ಸುಮ್ಮಾನೆ ತಮ್ಮನೆ ಅಗ್ರಜೆ ಚೆನ್ನಾಗಿ ಸಹೋದರಿ.
ಕ್ಷೇಮವಾಗಿರಬಹುದು. ಹೌದೇನು ಅಗ್ರಜೆ? ನಿನ್ನ ಪ್ರಜಾ ಪರಿವಾರವೆಲ್ಲ, ಅಗ್ರಜೆ, ನೀನು ನಿನ್ನ 100 ಮಂದಿ ತಮ್ಮಂದಿರು ಕ್ಷೇಮವಾಗಿರುವವರೇನು ಅನುಜಾಗ್ರಣೆ ಧೀಮಣಿ. ಆಹೋ ಅಕ್ಕಯ್ಯ, ನನ್ನ 100 ಮಂದಿ ತಮ್ಮಂದಿರು ನಮ್ಮ ಪ್ರಜಾ ಪರಿವಾರದವರೆಲ್ಲ ನಿನ್ನ ಪಾದದ ಅಂತಃಕರಣೆಯಿಂದ ಕ್ಷೇಮವೋ? ನಿನ್ನ ದರ್ಶನವಿಲ್ಲದೆ ಬಹಳ ದಿನವಾದದ್ದರಿಂದ ನಾನು ಬಂದಿರುವೆನು. ನನ್ನ ದೇಹವು ಪ್ರಯಾಸಗೊಂಡಿರುವುದು. ಸ್ವಲ್ಪ ಜಲವನ್ನು ತರಿಸಿಕೊಳ್ಳಿ ಅಗ್ರಜೆ. ತಮ್ಮನೇ, ಅಕ್ಕಯ್ಯ, ಜಲವನ್ನು ತರಿಸಿಕೊಡುವೆನು. ಆದರೆ ಒಂದು ವಿಚಾರ. ಅದೇನು ಅಗ್ರಜೆ? ಇದೀಗ ಬಂದ ಸುದ್ದಿ. ಅದೇನು ಸುದ್ದಿ ಅಗ್ರಜೆ? ಆ ಸುದ್ದಿ ಕೇಳಿ ಭಯವಾಗುತ್ತಿರುವುದು ತಮ್ಮ. ತಮ್ಮನ್ನು ಗಂಡುಗಲಿ ಸತಸಿಂಹ ಶಕ್ತಿ ಉಳ್ಳ ಕೀಚಕನು ಅಗ್ರಜೆ. ಭಯ ಎಂಬುವುದು ಎಲ್ಲಿ ಇಲ್ಲ ಅಗ್ರಜೆ. ತಮ್ಮನೇ, ಅಕ್ಕಯ್ಯ, ಹೌದೇ? ಹೌದು ಅಗ್ರಜೆ. ಆ ವಿಚಾರ ಏನೆಂದು ಹೇಳಲಿ? ಏನು ಹೇಳು ಅಗ್ರಜೆ? ಅಕ್ಕಯ್ಯ, ದುಷ್ಟನಾದ ದುರ್ಯೋಧನನು ನಿನ್ನನ್ನು ಕಂಡರೆ ಸೇರಲು ಕಪ್ಪ ಕಾಣಿಕೆಯನ್ನು ಕೊಡುವುದಿಲ್ಲವೆಂದು ಕೇಡ ಮಾತನಾಡುತ್ತವರು. ಆಹೋ ಅಕ್ಕಯ್ಯ, ಕೌರವನೆಂಬ ಹದಮನ್ನು ಎನ್ನಂ ಕಂಡು ಸೇರದಿದ್ದರೆ ಅವನ ಈ ಭೂಮಿಯ ಮೇಲೆ ಬಾಳೆ ಮಾಡಾನೆ, ಎನ್ನ ಮೇಲೆ ಅಗೆಯಂ ತಟ್ಟಾನೆ, ಪರರಾಯರಿಗೆ ಕುಮ್ಮಕ್ಕು ಕೊಟ್ಟಾನೆ. ಆಹೋ ಅಗ್ರಜೆ, ಕಾಲಾಂತಕನ ತಂಗಿ ಮೃತ್ಯು ದೇವತೆಗೆ ತುತ್ತು ಮಾಡಿಕೊಡದಿದ್ದರೆ ಗಂಡುಗಲಿಗಳಿಗೆ ಗಂಡ, ತಲುತ್ತಾರಿಗಳಿಗೆ ಮೆಂಡನೆಂದ ಅಖಂಡ ತಲದಿಂದ ಮೆರೆಯುವ ಕೆ ರಾಜನ ಪುತ್ರ ನಿನ್ನ ಒಡ ಹುಟ್ಟಿದವನಾದ ಕೀಚಕಾಗ್ರನಿಗೆ ಪರಾಕ್ರಮವು ನಿನಗೆ ಒತ್ತಿಲ್ಲೇನಮ್ಮ ಅಗ್ರಜೆ? ಆಲೋಚನೆ ಅಕ್ಕಯ್ಯ, ಮಾರ್ಗದ ಆಯಾಸದಿಂದ ಬಾಯಾರಿ ಬಂದಿರುವೆ. ಅಗ್ರಜೆ, ಸ್ವಲ್ಪ ಜಲವನ್ನು ತರಿಸಿಕೊಡಬೇಕೆ? ಹೌದು ಅಗ್ರಜೆ. ತಮ್ಮನೇ, ಅಕ್ಕಯ್ಯ, ಸ್ವಲ್ಪ ಶಾಂತನಾಗಿ ಕುಳಿತುಕೋ, ಜಲವನ್ನು ತರಿಸಿಕೊಡುವೆನು. ಅಮ್ಮ ಶೈಲೇಂದ್ರೆ, ಅಮ್ಮ ಜನನಿ, ತಮ್ಮನು ಬಿಸಿಲಿನ ದಾಹದಿಂದ ಬಾಯಾರಿ ಬಂದ್ರವನು, ಸ್ವಲ್ಪ ಜಲವನ್ನು ತೆಗೆದುಕೊಂಡು ಬಾ. ಅಮ್ಮ ಜನನಿ, ಶೈಲೇಂದ್ರಿ, ಜಲವನ್ನು ತಂದಿರುವೆನು. ಅಕ್ಕಯ್ಯ, ಈ ಸಭಾ ಮಂದಿರದ ಮುಂಭಾಗದಲ್ಲಿ ನಿಂತಿರುವ ಈ ಸುಂದರ ಸ್ತ್ರೀಯಲ್ಲದವರು ಚಂದಿರ ಬದಲೇ ಚಂದ್ರ ಬಿಂಬವೆಂದು ಊಹಿಸಿದರ ಚಂದ್ರನಲ್ಲಿ ಸಹ ಕಳಂಕ ಉಂಟು, ಆದರೆ ಈ ಕೈ ಮುಖದಲ್ಲಿ ಮಾತ್ರ ಕಳಂಕವೇ ಇಲ್ಲ. ಅಗೋ ಅಕ್ಕಯ್ಯ, ತಮ್ಮಯ್ಯ, ಏನು ಚಂದವೋ, ಏನು ಮುಖಬಿಂಬವೋ, ಏನು ಚಕ್ರವಾಗ್ದಯಂಗಲ್ಲೋ, ಏನು ತಾವರೆಗೆ ಮಲ್ಲಿಗೆಯೋ, ಈ ಸ್ತ್ರೀಯರ ಕುಂಭಗಳನ್ನು ನೋಡಿದರೆ ನನಗೆ ನಿತ್ತರಿಸಲಾರದು ಆತಗೆ. ಅಗೋ ಅಕ್ಕಯ್ಯ, ನಿನ್ನ ಭಾಗದಲ್ಲಿರುವ ಪುಟ ಹಾಕಿದ ಬಂಗಾರದ ಬೊಂಬೆಗಂತ ಕಾಣುವ ಈ ಮಾದರಿಯುದವರು ಜಾಗ್ರತೆಯಿಂದ ಪೇಳಿಗೆನ್ನ ಮನಸ್ಸು ಸಂತೋಷಪಡಿಸು ಕಂಡಿಯಾ ಸಹೋದರಿ? ಇವಳು ಯಾರೆಂದು ಹೇಳಿ ನಿನ್ನ ಮನಸ್ಸು ಸಂತೋಷ ಪಡಿಸಲು. ಅಗ್ರಜೆ,
ತಮ್ಮನೇ, ಅಕ್ಕಯ್ಯ, ಅವಳು ಯಾರಾದ್ರೂ ನಿನಗಾತಕ್ಕೆ ಬೇಕು? ಅವಳನ್ನು ನೋಡಿ ನನ್ನ ಮನಸ್ಸು ಆ ಕಡೆ ಎಳಿತಿರುವುದು ಅಗ್ರಜೆ. ನಿನ್ನ ಮನಸ್ಸು ಇತ್ತ ಕಡೆ ಎಳಿತ. ಹೌದು ಅಗ್ರಜೆ. ನಿನಗೆ? ಹೌದು ಅಗ್ರಜೆ. ತಮ್ಮ, ಅಕ್ಕಯ್ಯ, ಅವಳು ಯಾರನ್ನು ತಿಳಿದುಕೊಂಡ್ರು? ಅವಳುದಾರು ಅಗ್ರಜೆ. ಹೇಳಲಿ, ಚೆನ್ನಾಗಿ ಹೇಳಮ್ಮ. ಹೇಳುವೆಯಾ? ಕೇಳೋಣ ಅಗ್ರಜೆ. ನಾನು ಹೇಳಿದ ಮೇಲೆ ನೀನು ಕೇಳಲೇಬೇಕು. ಏನ ಅಗ್ರಜೆ? ನಾನು ಹೇಳಿದ ಮೇಲೆ ನೀನು ಕೇಳಲೇಬೇಕು. ಕೇಳುವುದಾದರೆ ಕೇಳುವೆನು, ಮನಸ್ಸು ಆಗಲಿಲ್ಲ ಎಂದ್ರೆ ನಾನೇನು ಮಾಡಲಿ ಅಗ್ರಜೆ? ತಮ್ಮನೇ, ಅಕ್ಕಯ್ಯ, ಮನಸ್ಸು ಆಗಲಿಲ್ಲವೆಂದ್ರೆ ನಾನೇನು ಮಾಡಲಿ ಅಗ್ರಜೆ? ಆ ಸ್ತ್ರೀಗಳನ್ನು ಮೇಯಿಸಿದರೆ ನಾನೇನು ಮಾಡಲಿ? ತಮ್ಮನೇ, ಅಕ್ಕಯ್ಯ, ಕೀಚ ಕೇಂದ್ರ ರಾಜಚಂದ್ರ ಅವಳ ವಿಷಯವನ ಚಂದ್ರದಿಂದಲೇ ಕೇಳಲೆ ಹೇಳುವೆ ನಾನೆಲ್ಲ ನಿನಗೆ ಅವಳ ವಿಷಯವನ. ಅಕ್ಕಯ್ಯ, ಇವಳು ಯಾರೆಂದು ಕೇಳಿದೆಯಲ್ಲ, ಅವಳು ಯಾರು ಅಗ್ರಜೆ? ಹೇಳಲೆ. ಹೇಳಬೇಕು ಅಗ್ರಜೆ. ಸಂತೋಷ ಪಡುವಿಯಾ? ಸಂತೋಷ ಪಡುವನು ಅಗ್ರಜೆ. ಬೇಡ. ಏತಕ್ಕೆ ಬೇಡ ಅಗ್ರಜೆ? ನಮ್ಮ ಮನೆಯ ದಾಸೆ ಇವಳ ವಿಷಯ ತಿಳಿಸಲು ಬಂದಿರುವವಳ. ನಮ್ಮ ಮನೆಯ ದಾಸೆ ಇವಳ ವಿಷಯ ತಿಳಿಸಲು ಬಂದಿರುವವಳ. ಅವಳ ಗೋಷ್ಠಿಯ ಏತಕ್ಕೆ ನಿನಗೆ, ಅವಳ ಗೋಷ್ಠಿಯ ಏತಕ್ಕೆ ನಿನಗೆ ಕೇಳದಮ್ಮರೇ ನಮ್ಮನೆ ಈಚಕ್ಕೆ ರಾಜಚಂದ್ರ ಅವಳ ವಿಷಯವನ ಚಂದ್ರನಿರಲಿ ಕೇಳಲೆ ಕೇಳುವೆ ನಾನಿಲ್ಲ ನಿನಗೆ ಇವಳ ವಿಷಯವ. ಅಮ್ಮನೇ, ಅಕ್ಕಯ್ಯ, ಇವಳು ಯಾರೆಂದರೆ ಅವಳುದಾರು ಅಗ್ರಜೆ. ರಾಜಾದಿರಾಜರ ಹೆಂಡರ ಬಂದು ಕ್ಷೇಮ ಲಾಭ ವಿಚಾರ ಮಾಡುವ ಪದ್ಧತಿ ನನ್ನಲ್ಲಿರುವುದು. ಅದರಂತೆ ಇವಳ ಬಂದವಳು ನಮ್ಮ ಮನೆ ದಾಸಿ ಕೆಲಸಕ್ಕಾಗಿರುವಳು. ಇವಳ ಗೋಷ್ಠಿಯಲ್ಲಿ ಏತಕ್ಕೆ ಬೇಕು ಅನುಜಾಗ್ರನಿ ಧೀಮನಿ. ಆಹೋ ಅಕ್ಕಯ್ಯ, ಈ ಸ್ತ್ರೀ ರಕ್ತವನ್ನು ಎತ್ತಲಿಂದ ಸಂಪಾದಿಸಿದೆ. ಸಂಪಾದಿಸಿದೆ. ಹೇಳುತ್ತಾರೋ ಈ ಮೋಹನಾಂಗಿಗಿದ್ದಾರೆ. ಕ್ಷೀರ ಸಮುದ್ರಕ್ಕೆ ಶರತ್ಕಾಲ ಚಂದ್ರನಂತೆ ತೋರುವಳು ಶಾರದೆಯ ಶ್ಯಾಮಲಿಯ ಸತಿ ಅಂಥ ದೇವತ ನಾಯಕಿಯರು ಮಹಾರೂಪವತಿಯರೆಂದು ಹೇಳುತ್ತಾರೆ. ಅವರ ರೂಪಗಳನ್ನು ತಿರಸ್ಕರಿಸಿ ಮೆರೆಯುವ ಈ ಸುಂದರ ಸ್ತ್ರೀಯಳದಾರು. ಜಾಗ್ರತೆಯಿಂದ ಬೇಳಿಯನ್ನು ಮನಸ್ಸು ಸಂತೋಷಪಡಿಸಿ ಕಂಡಿಯ ಅಗ್ರಜೆ. ಅಕ್ಕಯ್ಯ, ಪರಸತಿಯರನ್ನು ಕಂಡು ಹೊಗಳಿ ವರ್ಣನೆ ಮಾಡುವುದು ನ್ಯಾಯವಲ್ಲ. ಚಂದವಾಗಿ ಕಾಣುವ ಸ್ತ್ರೀಗಳನ್ನು ವರ್ಣಿಸುವುದು ತಪ್ಪಲ್ಲ ಅಗ್ರಜೆ. ಅಕ್ಕಯ್ಯ, ಚಂದವಾಗಿ ಕಂಡ ಸ್ತ್ರೀಗಳನ್ನು ವರ್ಣಿಸುವುದು ತಪ್ಪಲ್ಲ ಅಗ್ರಜೆ. ವರ್ಣಿಸುವುದು ತಪ್ಪಲ್ಲ. ತಪ್ಪಲ್ಲ ಅಗ್ರಜೆ. ಅದು ತಪ್ಪೆಂದು ನಾನು ಹೇಳುವನಲ್ಲ. ನಾನು ತಪ್ಪಲ್ಲಂದು ಹೇಳುವೆನ ಅಗ್ರಜೆ. ತಮ್ಮನೇ, ಅಕ್ಕಯ್ಯ, ಸರಿಯಲ್ಲ. ಸರಿ ಅಗ್ರಜೆ. ತಮ್ಮನೇ, ಅಕ್ಕಯ್ಯ, ಅವಳು ಈ ಮಮನೆ ದಾಸಿಯು. ಅವಳು ದಾಸಿಯಾದರೆ ಅರಸಿಯಾದರೆ ನನಗೆ ಬೇಕಾಗಿಲ್ಲ. ನನ್ನ ಮನಸ್ಸಿಗೆ ಅವಳು ಒಪ್ಪಿರುವಳು ನನಗೆ ಬೇಕೇ ಬೇಕು ಅಗ್ರಜೆ. ತಮ್ಮನೇ, ಅಕ್ಕಯ್ಯ, ನಿನ್ನ ಮನಸ್ಸಿಗೆ ಒಪ್ಪಿರಬಹುದು. ಹೌದು ಅಗ್ರಜೆ. ಅವಳ ಮನಸ್ಸಿಗೆ ಒಪ್ಪಬೇಕಲ್ಲ. ಒಪ್ಪುವಂತೆ ಮಾಡುವುದಕ್ಕೆ ನೀನು ಇದೆಯಲ್ಲ ಅಗ್ರಜೆ. ತಮ್ಮನೇ, ಅಕ್ಕಯ್ಯ, ಒಪ್ಪುವಂತೆ ನಾನು ಮಾಡಬೇಕು. ಮಾಡಬೇಕು ತಮ್ಮನ ಮೇಲೆ ಪ್ರೀತಿಗೆ ಅಗ್ರಜೆ. ತಮ್ಮನ ಪ್ರೀತಿಗಾಗಿ ಹೌದು ಅಕ್ಕಯ್ಯ. ಅವಳನ್ನು ವಶ ಮಾಡಿಕೊಡಬೇಕು. ಮಾಡಿ ಕೊಡಲೇಬೇಕು ಅಕ್ಕಯ್ಯ. ತಮ್ಮನೇ, ಅಗ್ರಜೆ, ಅವಳ ಮರ್ಮ ನೀನಿನ್ನ ತಿಳಿದಿಲ್ಲ. ಏನು ಹೇಳು ಅಗ್ರಜೆ. ತಮ್ಮನೇ, ಅಕ್ಕಯ್ಯ, ಪರಸತಿಯ ನನ್ನ ಕಂಡ ಹೊಗಲು ಬರಲೆ ಮಾಡುವರೇನ. ಪರಸತಿಯ ನನ್ನ ಕಂಡ ಹೊಗಲು
ಚಂದದಿಂದಲೇ ಕೇಳಲೆ ಹೇಳನ್ನ ನಿನಗೆ ಇವಳ ವಿಷಯ. ತಮ್ಮರೇ ಅಕ್ಕಯ್ಯ ನೀನಿಲ್ಲಿಗೆ ಯಾತಕ್ಕಾಗಿ ಬಂದೆ? ಅಕ್ಕಯ್ಯಳನ್ನು ನೋಡುವುದಕ್ಕೆ. ನೋಡಿದೆಯಲ್ಲ, ನೋಡಿದನು ಅಗ್ರಜೆ. ರಥವು ಸಿದ್ಧವಾಗಿದೆ, ಏತಕ್ಕೆ ಇಷ್ಟೊತ್ತಿಗೆ ಸಿದ್ಧ ಮಾಡಿದೆ ಅಗ್ರಜೆ? ಹೋಗಿ ಬರುವಂತನಾಗು. ಏನು ಅಗ್ರಜೆ? ಅವಳ ಆಸೆಯನ್ನು ಬಿಡು. ಅವಳ ಆಸೆಯನ್ನು ಮಾತ್ರ ಬಿಡುವುದಿಲ್ಲ, ಆ ರಥವೇರಿ ಮಾತ್ರ ಹೋಗುವುದಿಲ್ಲ. ನನ್ನ ಯೋಗಕ್ಷೇಮವನ್ನು ಕೇಳೋದಕ್ಕಾಗಿ ಬಂದೆಯಲ್ಲ. ಯೋಗಕ್ಷೇಮವನ್ನು ಕೇಳಿಕೊಂಡೆ, ನಿನ್ನ ಪತಿ ಮಕ್ಕಳ ಯೋಗಕ್ಷೇಮವನ್ನು ಕೇಳಿಕೊಂಡೆ. ಮತ್ತೇಕೆ ತಡ? ನೀನು ಜಲವನ್ನು ತರಿಸಿಕೊಟ್ಟೆಯಲ್ಲ, ಅಬ್ಬ ಅವಳ ಮೇಲೆ ನನಗೆ ಮನಸ್ಸಾಗಿತ್ತಲ್ಲ. ತಮ್ಮರೇ ಅಕ್ಕಯ್ಯ, ಜಲವನ್ನು ತರಿಸಿದ ಕ್ಷಣವೇ ಅವಳ ಮೇಲೆ ಮನಸ್ಸಾಗಿತ್ತು ಅಗ್ರಜೆ. ಅವಳನ್ನು ನೋಡಿದೆ. ಹೌದು ಅಗ್ರಜೆ, ನಿನಗೆ ಮನಸ್ಸಾಯಿತು. ನನಗೆ ಮನಸ್ಸಾಗಿತ್ತು ಅಗ್ರಜೆ. ನಾನೇಕೆ ಜಲವನ್ನು ತರಿಸಿಕೊಟ್ಟೆ? ನಾನೇ ತಂದಿದ್ರೆ ಚೆನ್ನಾಗಿ. ಆ ಕೆಲಸ ಮಾಡಿದ್ದರೆ ಒಳ್ಳೆದಾಗುತ್ತಿತ್ತಲ್ಲ ಅಗ್ರಜೆ. ತಮ್ಮರೇ ಅಕ್ಕಯ್ಯ, ಸುಮ್ಮನೆ ಅವಳ ಆಸೆಯನ್ನು ಬಿಟ್ಟು ಹೊರಟು ಹೋದ ಅನುಜಾಗಣಿ ಭೀಮಣಿ. ಬಳಿ ಬಳಿರಿ ಎಲ್ಲ ಈ ಸಾರಥೆ. ರಂಭ ಊರ್ವಶಿ ಮೇಲಕ್ಕೆ ತಿಲೋತ್ತಮೆಯರು ಮಹಾರೂಪವತಿಯರೆಂದು ಹೇಳುತ್ತಾರೆ. ರತ್ನದೀಪ್ತಿಗೆ ತಪ್ಪುವ ಸುಂದರ ಸ್ತ್ರೀಗಳನ್ನು ಕಂಡು ಕಣ್ಮುಚ್ಚುವಂತಾಯಿತು. ಹೌದು ದೇವ. ಅಕ್ಕಯ್ಯ, ನಾನು ಕೇಳಿದ ರತ್ನವನ್ನು ನೀನು ಕೊಡುತ್ತೀಗೆ ಎಂಬುದು ದುರ್ಲಭ. ಕೊಡಬೇಕೆಂಬ ಮನಸ್ಸು ಮಾಡಿದರೆ ಮಾತ್ರ ಬಲು ಸುಲಭ. ಅಕ್ಕಯ್ಯ, ಅಗ್ರಜೆ, ನಿಜವಾಗಿ ಈಕೆಯನ್ನು ವಶ ಮಾಡಿದರೆ ನೀನು ಹೇಳಿದ ಚಾಕರಿಯಲ್ಲಿ ನಿಲ್ಲುವೆ. ಇಂಥ ಸ್ತ್ರೀಯಲ್ಲ ಸುರ ನರ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಯಕ್ಷ ಸಿದ್ಧಿ ಸಾಧ್ಯ ದಿಕ್ಪಾಲಕರಲ್ಲಿಯೂ ನಾನು ಕಾಣುವೆ. ಅಕ್ಕ ಸುದಿಷ್ಟ, ಈಗ ಕಂಡಿರುವೆಯಾ? ಇದು ಒಂದು ನನಗೆ ಅದೃಷ್ಟ. ನಾನು ಬಲು ದುಷ್ಟ, ಇದರ ಮೇಲೆ ನಿನ್ನಿಷ್ಟ, ಇವಳು ಎಂದರೆ ಬಲು ಇಷ್ಟ. ಪರಿಹರಿಸಬೇಕಮ್ಮ ನಿನ್ನ ತಮ್ಮನ ಕಷ್ಟ. ಅಕ್ಕಯ್ಯ, ಪರಿಹರಿಸೋ ತಮ್ಮನ ಕಷ್ಟವೆಂದು ಹೇಳಿದೆಯಾ? ಆದ್ರೆ ಏಳನ್ನು ವಶ ಮಾಡಿಕೊಳ್ಳೋದು ನನಗೆ ಬಲು ಕಷ್ಟ. ಕಷ್ಟವಿರುವುದಿಲ್ಲ ಅಗ್ರಜೆ, ನೀನು ಮನಸ್ಸು ಮಾಡಿದರೆ ಹರಗಳಿಕೆಯಲ್ಲಿ ನನಗೆ ವಾಸ ಮಾಡಿವೆ. ಜನನಿ, ಅಕ್ಕಯ್ಯ, ನಾನು ಅಮ್ಮ ಜನನಿ, ನನಗೆ ಒಳಗಡೆ ಕೆಲಸಿದರು. ನಾನು ಇನ್ನು ಹೋಗಿ ಬರ. ಏನು ನಮ್ಮ ತಮ್ಮನ ಸ್ವಲ್ಪ ಹೊಗಳುತ್ತಿರುವನು ಸ್ವಲ್ಪ. ನಿನ್ನ ಹೊಗಳಿಕೆ ಕೇಳಲ್ಲ.